ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಶುಕ್ರವಾರದಂದು ಊರಿಗೆ ಹೋಗೋದಿತ್ತು. ಊರಿಗೆ ಹೋಗೋ ಕೆಲಸ ಇತ್ತು. ಹಾಗೆ ಪಿತೃಪಕ್ಷ ಬಂದಿರೋದ್ರಿಂದ ಅದರೊಳಗಡೆ ನಾವು ಗಂಗಮ್ಮ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಜ್ಜಿ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಆ ಪೂಜೆನೇ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ನಾನು ಮತ್ತು ನಮ್ಮ ಚಿಕ್ಕಮ್ಮ, ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲರೂ ಹೊರಟಿದ್ದೀವಿ. ಇನ್ನು ಗಂಗಮ್ಮ ಪೂಜೆ ಎಲ್ಲ ನನಗೆ ಅಜ್ಜಿಯಿಂದ ಬಂದಿರೋದು. ಅಜ್ಜಿ ಮಾಡಿಸಿದ್ರು ನನಗೆ ಚಿಕ್ಕ ವಯಸ್ಸಲ್ಲಿ. ಆ ಟೈಮಲ್ಲಿ ನನಗೆ ಸ್ವಲ್ಪ ಸ್ಟಮಕ್ ಪೇಯ್ನ್ ಜಾಸ್ತಿ ಇತ್ತು ಅಂತ ನನಗೆ ಆವಾಗಿಂದ ಮಾಡಿಸ್ತಾ ಇದ್ದಾರೆ. 1-2 ಇಯರ್ಸ್ಗೊಂದ್ಸು ನಾನು ಮಾಡ್ತೀನಿ. ಇವಾಗ 2 ಇಯರ್ಸ್ ಆಗಿತ್ತು ಮಾಡಿ ಅಂದ್ಬಿಟ್ಟು ನಾನು ಗಂಗಮ್ಮ ಮಾಡೋದಕ್ಕೆ. ಜೊತೆಯಲ್ಲಿ ಅಮ್ಮ ಕೂಡ ಬಂದಿದ್ದರು. ನಮ್ಮಮ್ಮ ಗಂಗಮ್ಮ ಪೂಜೆ ಏನು ಮಾಡಲ್ಲ, ಬಟ್ ನನ್ನ ಚಿಕ್ಕಮ್ಮ ಮಾಡ್ತಾರೆ. ಅವ್ರಿಗೂ ರೂಢಿ ಇದೆ ಚಿಕ್ಕ ವಯಸ್ಸಿಂದ. ಈ ಪೂಜೆನ ಯಾವ ಕೆರೆಯಲ್ಲಿ ಮಾಡ್ತೀನಿ ಅಂತಂದರೆ ಕುಣಿಗಲ್ ಕೆರೆಯಲ್ಲಿ. ನನ್ನ ಅಜ್ಜಿ ಕೂಡ ಅಲ್ಲೇ ಮಾಡ್ತಾಯಿದ್ರು ಮತ್ತು ಅವ್ರ ತವರು ಕೂಡ ಅದೇ ಊರಾಗಿರೋದ್ರಿಂದ ಅವ್ರು ಚಿಕ್ಕ ವಯಸ್ಸಿಂದ ಅವ್ರು ಅದನ್ನು ಬಂದಿದ್ರಲ್ವ. ಸೊ ನಮಗೂ ಅಲ್ಲೇ ಮಾಡಿಸಿ ರೂಢಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅಲ್ಲೇ ಪೂಜೆ ಮಾಡಬೇಕು, ಬೇರೆ ಇನ್ನೆಲ್ಲೂ ಮಾಡೋಂಗಿಲ್ಲ. ಅದೇ ಕೆರೆಯಲ್ಲಿ ಪೂಜೆ ಮಾಡಬೇಕಂತೆ. ಎಲ್ಲರೂ ಅದೇ ಥರ ನಾವು ರೂಢಿ ಮಾಡ್ಕೊಂಡಿದ್ದೀವಿ. ಇನ್ನು ನಾವು ಹೋಗ್ತಿದ್ದಂಗೆ ತುಂಬ ರಶ್ ಇತ್ತು. ಇದು ಒಂದು ಕಡೆ ಎಲ್ಲ ಪೂಜೆ ಮಾಡೋದು, ಆ ಕೆರೆಯಲ್ಲಿ ಸುಮಾರು ಕಡೆ ಪೂಜೆ ಮಾಡ್ತಾರೆ. ಇನ್ನು ನೋಡಲಿಕ್ಕೆ ಈ ಕೆರೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ನೀರಿತ್ತು. ಇನ್ನು ಈ ಕೆರೆಗೆ ಹೇಮಾವತಿಯಿಂದ ನೀರು ಸಪ್ಲೈ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಮತ್ತು ತುಂಬ ಫಿಶ್ ಕೂಡ ಇತ್ತು. ಇನ್ನು ತುಂಬ ರಶ್ ಇದರಿಂದ, ಪಿತೃಪಕ್ಷ ಆಗಿರೋದ್ರಿಂದ ತುಂಬ ಜನ ಬಂದು ಗಂಗಮ್ಮ ಪೂಜೆ ಮಾಡ್ತಾರಂತೆ. ಈ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ, ಬಟ್ ಹೋದ್ಮೇಲೆ ಗೊತ್ತಾಯಿತು ತುಂಬ ರಶ್ ಇರುತ್ತೆ ಅಂತ. ಹೆವಿ ರಶ್ ಇದ್ದರು. ನಾವು ನಮಗಿಂತ ಮುಂಚೆ ಒಂದು 7-8 ಜನ ಮಾಡಿದ್ರು. ಅದಕ್ಕಿಂತ ಮುಂಚೆ ಬೆಳಿಗ್ಗೆನೇ ಬಂದು ಮಾಡ್ಕೊಂಡು ಹೋಗಿದ್ರಂತೆ. ಇನ್ನು ನಾವು ಆದಮೇಲೆ ಮಾಡೋದಕ್ಕೂ ಕೂಡ ಕ್ಯೂ ಇತ್ತು. ಎಲ್ಲರೂ ಬಿಸಿಲಲ್ವಾ, ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ಆಚೆ ಅಂದರೆ ಅರಳಿ ಮರ ಕಟ್ಟೆ ಇದೆ, ಅಲ್ಲಿ ಕೂತ್ಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಿದ್ರು ತುಂಬ ಮಾತಾಡಿಕೊಂಡು. ನಾವು ಕೂಡ ಸುಮಾರು ಹೊತ್ತು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ವಿ. ಎಲ್ಲರದು ಸ್ವಲ್ಪ ಅಂದರೆ ನಾವು ಕ್ಯೂನಲ್ಲಿದ್ವಲ್ಲ, ಅವ್ರದ್ದೆಲ್ಲ ಮುಗಿದಾದ್ಮೇಲೆ ನಾವು ಬಂದು ಮಾಡ್ಕೊಂಡ್ವಿ. ಇನ್ನು ನಾವು ಎಳ್ಳೆಲ್ಲ ಮನೇಲೇ ನಾನು ಪುಡಿ ಮಾಡಿ ಇಟ್ಕೊಂಡು, ಸ್ನಾನ ಮಾಡ್ಕೊಂಡು ಪುಡಿ ಮಾಡಿಟ್ಕೊಂಡು ಹೋಗಿದ್ದೆ. ಮತ್ತು ಎಳ್ಳು ಮತ್ತು ಅಕ್ಕಿನೂ ಕೂಡ ತುಂಬ ಪೌಡ್ರ್ ಮಾಡಿಕೊಂಡು ಹೋಗಬೇಕಿತ್ತು. ನಾವು ಫ್ರೈ ಮಾಡಿಬಿಟ್ಟು ಇದನ್ನು ಪೌಡ್ರ್ ಮಾಡೋಂಗಿಲ್ಲ, ಹಸಿದನ್ನೇ ನೆನೆಸ್ಬಿಟ್ಟು ಪೌಡ್ರ್ ಮಾಡ್ಕೊಬೇಕು ಅಕ್ಕಿನ ತಮಟಕ್ಕೆ. ಇನ್ನು ಮೇಯ್ನ್ ಬಂದ್ಬಿಟ್ಟು ಎಳ್ಳನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ನೆನೆಸ್ಬಿಟ್ಟು ಅದನ್ನು ಕೂಡ ಪೌಡರ್ ಮಾಡ್ಕೊಂಡು ಹೋಗಿದ್ದೆ. ಇನ್ನು ಬೆಲ್ಲನೂ ಕೂಡ ಪುಡಿ ಮಾಡ್ಕೊಂಡು ಹೋಗಿದ್ದೆ. ಎಲ್ಲ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ. ತೊಗೊಂಡೋಗಿ ಅಲ್ಲೇ ಸ್ವಲ್ಪ ನೀರನ್ನು ತೆಕ್ಕೊಂಡು, ಅದಾದಮೇಲೆ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ಎಲ್ಲದನ್ನು ಕಲಸಿ ಉಂಡೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ವಿ ನಾನು ಮತ್ತು ಚಿಕ್ಕಮ್ಮ. ಇನ್ನು ನನ್ನ ಚಿಕ್ಕಮ್ಮ ಮತ್ತು ಅಮ್ಮ ಇರೋ ಕಡೆ ನನಗೆ ಬೇಜಾರಾಗಲ್ಲ. ತುಂಬ ಮಾತಾಡ್ಬೋದು ಮತ್ತು ಅವ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ನಂಗೆ ಸಾಕಾಗ್ತಿರಲ್ಲ, ಆ ರೀತಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವರು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ ಕ್ಲೋಸಾಗಿ ಮಿಂಗಲ್ ಆಗಿರ್ತಾರೆ. ನಾವು ಯಾವತ್ತೂ ಅವ್ರು ನನ್ನ ಮುಂದೆ ಯಾವತ್ತೂ ಸ್ಟ್ರಿಕ್ಟ್ ಆಗಿರಲ್ಲ. ಅವ್ರು ತುಂಬ ಮಗು ಥರ ನೋಡ್ಕೊತಾರೆ. ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ ಆ ಥರ ಚಿಕ್ಕಮ್ಮ ಮತ್ತು ಅಮ್ಮ ಎಲ್ಲ ಸಿಕ್ಕಿರೋದು. ಇನ್ನು ಈ ಕೆರೆ ಬಗ್ಗೆ ನನ್ನ ಅಜ್ಜಿಗೆ ಒಂದು ಎಮೋಷನ್ ಇದೆ. ಅಂದರೆ ನನ್ನ ಅಜ್ಜಿ ಚಿಕ್ಕವಳಿದ್ದಾಗ ಅವ್ರ ಅಣ್ಣಂದಿರೆಲ್ಲ ಈ ಫಿಶ್ ಎಲ್ಲ ಹಿಡ್ಕೊಂಡು ಬಂದು ಅವ್ರಿಗೆ ಬೇಯಿಸ್ಬಿಟ್ಟು ಕೊಡ್ತಿದ್ರಂತೆ. ನಮ್ಮ ಅಜ್ಜಿ ತುಂಬ ಫಿಶ್ ತಿಂದಿದ್ದೀನಿ ನಾನು ಚಿಕ್ಕವಳಿದ್ದಾಗ. ನಮ್ಮ ಅಪ್ಪನ ಮನೆ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಹಂಗೆ ಕತೆಗಳೆಲ್ಲ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ದಾರೆ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ. ಅಂದರೆ ನಾನು ಅವರ ಅಪ್ಪ ಅಮ್ಮ ಮತ್ತು ಅವ್ರನ್ನೆಲ್ಲ ನೋಡಿಲ್ಲ ಅಲ್ವಾ. ಅಜ್ಜಿ ಹೇಳ್ಬೇಕಾದ್ರೆ ವಾವ್ ಅನಿಸ್ತಿತ್ತು. ಅವ್ರು ಒಬ್ಬಳೇ ಮಗಳಾಗಿರೋದ್ರಿಂದ ತುಂಬ ಚೆನ್ನಾಗಿ ನೋಡ್ಕೊತಿದ್ರಂತೆ. ಇದೆಲ್ಲ ಸ್ಟೋರಿನ ನನ್ನ ಅಜ್ಜಿ ನನಗೆ ಚಿಕ್ಕವಳಿದ್ದಾಗ ಹೇಳ್ತಾಯಿದ್ರು. ಇನ್ನು ಗಂಗಮ್ಮ ಪೂಜೆ ಮಾಡಬೇಕಾದ್ರೆ ನಾವು ತುಂಬ ಮಡಿಯಿಂದ ಮಾಡಬೇಕಂತೆ. ಇನ್ನು ನಾನು ಮತ್ತು ನನ್ನ ಚಿಕ್ಕಮ್ಮ ಉಪವಾಸ ಇದ್ದು ನಾವು ಪೂಜೆ ಮಾಡಬೇಕಂತೆ ಗಂಗಮ್ಮ ಪೂಜೆ ಮಾಡಬೇಕಾದ್ರೆ. ಹಾಗೆ ನಾವು ಎರಡೆರಡು ಎಡೆ ಇಡ್ತೀವಿ. 2 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ನಾವು ಎಲ್ಲ ವಸ್ತುಗಳನ್ನ ನಾನು ಎರಡೆರಡು ತೊಗೊಂಡು ಹೋಗಬೇಕು. ಬಾಳೆ ಎಲೆನೂ ಕೂಡ ಹಾಗೇ, ಬನಾನಾ, ತೆಂಗಿನಕಾಯಿ ಪ್ರತಿಯೊಂದನ್ನು ನಾವು ಎರಡೆರಡು ತೊಗೊಂಡು ಹೋಗಿದ್ವಿ. 2 ವರ್ಷಕ್ಕೊಂದ್ಸಲ ಪೂಜೆ ಮಾಡೋದ್ರಿಂದ ನಾನು ಮರ್ತೋಗಿರ್ತೀನಿ. ಬಟ್ ನಮ್ಮ ಚಿಕ್ಕಮ್ಮ ಎಲ್ಲ ಗೈಡ್ ಮಾಡ್ತಾಯಿದ್ರು. ಅವ್ರು ಪೂರ್ತಿಯಾಗಿ ಹೆಲ್ಪ್ ಮಾಡ್ತಿದ್ರು ಏನೇನು ಮಾಡಬೇಕು ಅಂತ. ಜಸ್ಟ್ ನಾನು ಹಂಗೆ ಅವ್ರು ಏನು ಹೇಳ್ತಾರೋ ಹಾಗೆ ನಾನು ಫಾಲೋ ಮಾಡ್ತಿದ್ದೆ. ಇನ್ನು ಗಂಗಮ್ಮ ಪೂಜೆಗೆ ನಾವು ಹೊಸ ಸೀರೆನ ತೊಗೊಂಡು ಹೋಗಬೇಕು. ಅದು ನಾವು ಹೋಲ್ಡ್ ಮಾಡಿರೋದನ್ನು ಬಿಚ್ಚಿರೋಗೂ ಇಲ್ಲ, ಅದು ದಾರ ಏನೋ ಕಟ್ಟಿರ್ತಾರಲ್ಲ ಆ ಥರ ಸ್ಯಾರಿನೇ ನಾವು ಪರ್ಚೇಸ್ ಮಾಡ್ತೀವಿ. ಯಾರ ಮೈ ಮೇಲೂ ಹಾಕಿ ಇರಲ್ವಲ್ಲ. ಸೊ ಅದರಿಂದ ನಾವು ನಾವೇ ಕಟ್ ಮಾಡಿ ಓಪನ್ ಮಾಡಿರಬೇಕು. ಅಲ್ಲಿವರೆಗೂ ಯಾರೂ ಹಾಕ್ಕೊಂಡಿರಬಾರ್ದು, ಅಂದರೆ ಮೈ ಮೇಲೂ ಹಾಕಿರಬಾರ್ದು, ಜಾಸ್ತಿ ಮುಟ್ಟಿದ್ದು ಮಾಡಿರಬಾರ್ದು. ಆ ಥರ ನಾವು ಸ್ಯಾರಿನ ಪರ್ಚೇಸ್ ಮಾಡ್ತೀವಿ. ಅಂದರೆ ದಾರ ಎಲ್ಲ ಕಟ್ಟಿರ್ತಾರಲ್ವ ಆ ಥರ ಸ್ಯಾರಿನ ನಾವು ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತೀವಿ. ಅಂದರೆ ಕಡಿಮೆ ರೇಟಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋದರೆ
ಬೆಟರ್ ಅಂತ ಅನಿಸುತ್ತೆ ಈ ಗಂಗಮ್ಮ ಪೂಜೆಗೆ. ಯಾಕಂದರೆ ಅದು ತುಂಬ ಮಡಿಯಾಗಿರಬೇಕು, ಇವ್ರ ಮೈ ಮೇಲೆಲ್ಲ ಹಾಕಿರೋದನ್ನು ನಾವು ಗಂಗಮ್ಮಂಗೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ನನ್ನ ಅಜ್ಜಿ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದೀವಿ. ಇನ್ನು ಪೂಜೆ ಮಾಡ್ತಿದ್ದಂಗೆ ತುಂಬ ಹೊಟ್ಟೆ ಹಸಿವು ಬೇರೆ ಆಗಿತ್ತು. ನಾನು ಹೋಗಿದ್ದು ತುಂಬ ಲೇಟಾಗಿ ಹೋಗಿದ್ವಿ. ಅರ್ಲಿ ಮಾರ್ನಿಂಗ್ ಹೋದರೆ ಬೆಟರ್ ಅಂತ ಅನಿಸುತ್ತೆ. ನಾವು ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡಬೇಕಲ್ವ. ನನಗೆ ಬೇರೆ ನೈಟ್ ಊಟ ಮಾಡಿಲ್ದಲೇ ಇರೋದ್ರಿಂದ ಸುಸ್ತಾಗ್ತಿತ್ತು. ಬಟ್ 2 ವರ್ಷಕ್ಕೊಂದ್ಸಲ ಮಾಡೋ ಪೂಜೆ ಅಲ್ವಾ, ಕಟ್ನಿಟ್ಟಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ 1 o'clock ಆಗಿತ್ತು. ಇನ್ನು ಅದನ್ನೆಲ್ಲ ಎತ್ತು ಮತ್ತು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅದನ್ನೆಲ್ಲ ಎತ್ತು ಕ್ಲೀನ್ ಮಾಡಿ ಬರಬೇಕು. ಯಾಕಂದರೆ ಅಲ್ಲಿ ಆ ವಾಟರ್ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಅಲ್ಲೊಂದು ರೂಲ್ ಇದೆ. ಸೊ ಅದರಿಂದ ನಾವು ಎತ್ತನ್ನ ನೀಟಾಗಿ ಸಪ್ರೇಟ್ ಮಾಡಿ ಹೋಗಬೇಕು. ಅದೆಲ್ಲ ಕೆಲಸ ಮುಗಿಸಿ ನಾವು ಹೊರಟ್ವಿ. ಮತ್ತು ದೇವಸ್ಥಾನ ಹತ್ರ ಸುಮಾರು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಹೊಟ್ಟೆ ಬೇರೆ ಚುರುಗುಡ್ತಾಯಿತ್ತು. ಸೊ ಹೊರಟ್ವಿ. ನಮಗೋಸ್ಕರ ನಮಗೆ ಹೇಳಿಲ್ಲ, ನಮ್ಮ ಚಿಕ್ಕಮ್ಮ ನನಗೆ ಒಬ್ಬಟ್ಟು ಮಾಡಿದ್ರಂತೆ, ತೊಗೊಂಡು ಬಂದಿದ್ದರು ಬಾಕ್ಸಲ್ಲಿ ಹಾಕ್ಕೊಂಡು. ಹೊಟ್ಟೆ ಹಸಿವಿಗೆ ಅಲ್ಲಿರೋಂಥ ಕೂತ್ಕೊಂಡೆ ಅಲ್ಲೇ ಎಳ್ಳುಂಡೆ ಮಾಡಿದ್ವಲ್ಲ ಅದನ್ನು ಕೂಡ ತಿಂದೆ. ಎಷ್ಟು ತಿಂದರೂ ಸಾಕಾಗ್ತಿರ್ಲಿಲ್ಲ. ಸೊ ಹೋಗ್ತಿದ್ದಂಗೆ ಒಬ್ಬಟ್ಟನ್ನ ಕಾರಲ್ಲೇ ತಿಂದ್ಕೊಂಡು ಎಲ್ಲರೂ ಹೊರಟ್ವಿ. ನಮ್ಮ ಜೊತೆ ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ, ನಮ್ಮ ದೊಡ್ಡಮ್ಮ 3 ಜನನೂ ಬಂದಿದ್ದರು. ಇನ್ನು ನಮ್ಮ ದೊಡ್ಡಮ್ಮನ ನಾವು ಡ್ರಾಪ್ ಮಾಡಿ ಹೋಗಬೇಕಿತ್ತು. ಹೋಗ್ತಾ ಆನ್ ದ ವೇನೇ, ನಮ್ಮ ಊರಿಗೆ ಹೋಗ್ತಾ ಆನ್ ದ ವೇನೇ ದೊಡ್ಡಮ್ಮ ಊರು ಕೂಡ ಇರೋದ್ರಿಂದ ಅವ್ರನ್ನ ಅಲ್ಲೇ ಡ್ರಾಪ್ ಮಾಡಿ ಅದಾದಮೇಲೆ ನಾವು ಊರ ಕಡೆ ಹೊರಟ್ವಿ. ಇನ್ನು ಹೋಗ್ತಾ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಆ ಕಡೆ ಈ ಕಡೆ ತುಂಬ ಮರಗಳಿತ್ತು. ಮತ್ತು ಹೋಗ್ತಾ ತುಂಬ ಹರಟೆ ಮಾತಾಡಿಕೊಂಡು ನಕ್ಕೊಂಡು ಹೋದ್ವಿ. ಆಮೇಲೆ ಹೋಗ್ತಾ ಬೇಜಾರು ಕೂಡ ಆಯಿತು, ದೊಡ್ಡಮ್ಮನಲ್ಲಿ ಡ್ರಾಪ್ ಮಾಡಬೇಕಲ್ವ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಊರಿಗೆ ಅವ್ರು ಹೋಗ್ಬೇಕಲ್ವ, ಅವ್ರನ್ನ ಅಲ್ಲೇ ಡ್ರಾಪ್ ಮಾಡಿ ಅದಾದಮೇಲೆ ನಾವು ಬೇರೆ ಕಡೆ ಟೆಂಪಲ್ಗೆ ಬೇರೆ ಹೋಗಬೇಕಿತ್ತು. ಇನ್ನೊಂದು ಕಡೆ ಟೆಂಪಲ್ಗೆ ಹೋಗ್ಬೇಕಿದ್ದರಿಂದ ಆ ದೊಡ್ಡಮ್ಮ ಮನೆಗೆ ಹೋಗೋಕ್ಕಾಗಲಿಲ್ಲ. ಹಾಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ದೊಡ್ಡಮ್ಮನ ಬಿಟ್ಟು ನಾವು ಟೆಂಪಲ್ಗೆ ಅಂತ ಹೊರಟ್ವಿ. ಇನ್ನು ದೊಡ್ಡಮ್ಮನ ಡ್ರಾಪ್ ಮಾಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿದ್ರು. ಸೊ ಊಟ ಮಾಡ್ಕೊಂಡು ಅದಾದಮೇಲೆ ನಾವು ಹೊರಟಿದ್ದು ನಮ್ಮ ಊರಿಗೆ. ನಮಗೆಲ್ಲ ಊರಿಗೆ ಹೋಗೋದಕ್ಕೆ ಒಂದು ರೀಸನ್ ಅಷ್ಟೇ, ನನಗೆ ತುಂಬ ಇಷ್ಟ ಊರಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ. ಇನ್ನು ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಟ್ರಾವೆಲ್ ಮಾಡ್ತಿರ್ತೀನಿ. ಅವ್ರು ಇವತ್ತು ಬರೋದಕ್ಕಾಗಲಿಲ್ಲ. ಯಾಕಂದರೆ ರೀಸನ್ ಏನಂದರೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮತ್ತು ಪಿಕ್ ಮಾಡಬೇಕಿತ್ತು. ಇನ್ನು ಅವರಿಗೆಲ್ಲ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಾವು ರಜೆ ಮಾಡಿಸೋದಕ್ಕಾಗೋದಿಲ್ಲ. ಸೊ ಅದರಿಂದ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ ನಾವು ಊರ ಕಡೆ. ಇನ್ನು ದೊಡ್ಡಮ್ಮ ಡ್ರಾಪ್ ಮಾಡಾದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ವಲ್ಲ, ಆ ದೇವ್ರ ಹೆಸರು ಏನಂದರೆ ಯಲ್ಲಮ್ಮ ಅಂತ, ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಂತ. ಅದು ಕಲ್ಲೂರು ಕ್ರಾಸ್ ಹತ್ರ ಬರುತ್ತೆ, ಕಲ್ಲೂರು ಹತ್ರ ಬರುತ್ತಂತೆ. ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ನಮ್ಮಮ್ಮ ತುಂಬ ಸಲ ಹೋಗಿದ್ದಾರೆ. ಯಾಕಂದರೆ ನಮ್ಮ ಅಮ್ಮನ ಊರು ತುಂಬ ನಿಯರ್ ಅಲ್ವಾ ಆ ದೇವಸ್ಥಾನ ಇರೋದು. ಸೊ ಹೋಗ್ತಾ ಇರ್ತಾರೆ. ಇನ್ನು ಈ ದೇವ್ರ ಬಗ್ಗೆ ತುಂಬ ಕೇಳಿದ್ದೀನಿ, ತುಂಬ ಪವರ್ಫುಲ್ ಅಂತಲೂ ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿ ಹೂವು ಕೊಡೋ ಪದ್ಧತಿನೂ ಇದೆ. ಅಂದರೆ ಹೂವು ಕೇಳ್ಕೊಂಡ್ರೆ ಏನಾದರೂ ಕೇಳಿಕೊಂಡು ನಾವು ಹೂವು ಕೇಳ್ಕೊಂಡ್ರೆ ಅಲ್ಲಿ ಪ್ರಸಾದ ಕೊಡ್ತಾರಂತೆ. ಸೊ ಹಾಗೆ ಕೇಳ್ಕೊತಾ ಇದ್ರು ನಮ್ಮ ಚಿಕ್ಕಮ್ಮ. ಹಾಗೆ ಹೂವು ಕೂಡ ಕೊಡ್ತು ದೇವರು. ಹೂವು ಕೊಟ್ಟಾದ್ಮೇಲೆ ನಮ್ಮ ಚಿಕ್ಕಮ್ಮ ತುಂಬ ಖುಷಿ ಪಡ್ತಾಯಿದ್ರು. ನಾವೇನಾದರೂ ಅಂದ್ಕೊಂಡು ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತಂದರೆ ಅದು ಆ ಖುಷಿ ಬೇರೆ ಅಲ್ವಾ. ಅದನ್ನು ಅವ್ರು ಎಂಜಾಯ್ ಮಾಡ್ತಾಯಿದ್ರು. ನಾನು ಅವ್ರನ್ನ ನೋಡಿದೆ. ದೇವಸ್ಥಾನದ ಹೆಸರು ಬಂದುಬಿಟ್ಟು, ಇನ್ನು ದೇವ್ರ ಹೆಸರು ರೇಣುಕಾ ಯಲ್ಲಮ್ಮ ಅಂತಲೇ ಕರೀತಾರೆ ಇದನ್ನು. ತುಂಬ ಫೇಮಸ್ ಅಂತೆ ಕಲ್ಲೂರು ಕ್ರಾಸ್ ಹತ್ರ. ತುಂಬ ಜನ ವಿಸಿಟ್ ಮಾಡ್ತಾರೆ. ಬಟ್ ಅಷ್ಟೊಂದು ಜೀರ್ಣೋದ್ಧಾರ ಮಾಡಿಲ್ಲ ದೇವಸ್ಥಾನನ. ಇವಾಗ ಸ್ವಲ್ಪ ಮಟ್ಟಿಗೆ ಅಂದರೆ ದೇವಸ್ಥಾನನ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಆ ಕಡೆ ಎಲ್ಲ ಸ್ವಲ್ಪ ದೊಡ್ಡದಾಗಿಯೇ ಪ್ರಿಪೇರ್ ಮಾಡ್ತಾಯಿದ್ದಾರೆ ದೇವಸ್ಥಾನ ದೊಡ್ಡದಾಗಿ ಮಾಡೋದಕ್ಕೆ ಅಂತ. ಇನ್ನು ಅಲ್ಲಿಂದ ನಮ್ಮ ಊರು ಬಂದ್ಬಿಟ್ಟು ಒಂದು 15 ಕಿಲೋಮೀಟರ್ ಇದೆ. ಅಲ್ಲಿಂದ ಡೈರೆಕ್ಟಾಗಿ ಊರಿಗೆ ಹೋದ್ವಿ. ಊರಿಗೆ ಹೋಗ್ತಿದ್ದಂಗೆ ತುಂಬ ಮಳೆ ಶುರುವಾಯಿತು. ಇನ್ನು ನೈಟೆಲ್ಲ ಮಳೆ ಹೋಯ್ದಿತ್ತಂತೆ. ಸೊ ಅಲ್ಲೆಲ್ಲೂ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಬಂದಿತ್ತು. ಅಂದರೆ ಕಾಲಿಟ್ಟರೆ ಹಾಗೆ ಒಳಗಡೆ ಹೋಗ್ತಾಯಿತ್ತು, ಅಷ್ಟೊಂದು ತೇವ ಆಗಿತ್ತು ಒಳಗಡೆಲ್ಲ. ಇನ್ನು ಊರಿಗೆ ಹೋಗಿದ್ದ ಉದ್ದೇಶ ಬಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಎಲ್ಲ ತೊಗೊಂಡು ಬರೋಣ, ಅಲ್ಲೇ ಹತ್ರ ಅಲ್ವಾ, ದೇವಸ್ಥಾನಕ್ಕೆ ತುಂಬ ಹತ್ರ ಇದೆ ಅಲ್ವಾ, ಹೋಗ್ಬಿಟ್ಟು ಬರೋಣ ತೊಗೊಂಡು ಅಂತ ಅಂದ್ಕೊಂಡೇ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಕಷ್ಟ ತೆಂಗಿನಕಾಯಿನ ತೊಗೊಂಡು ಬರೋದು ಅಂತ. ಯಾಕಂದರೆ ಅಲ್ಲಿ ಕಿತ್ಕೊಂಡು ಬರಬೇಕು, ಮಿಕ್ಕಿದೆಲ್ಲ ಕಿತ್ತಿರೋದೆಲ್ಲ ಕೊಬ್ಬರಿ ಆಗಿಬಿಟ್ಟಿತ್ತು ಮನೇಲಿ ಹಾಕಿರೋದೆಲ್ಲ. ಅದನ್ನು ತೊಗೊಂಡು ಬಂದರೆ ಸಾಂಬಾರಿಗೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಸಿ ತೆಂಗಿನಕಾಯಿನ ತೊಗೊಂಡು ಬರಬೇಕಿತ್ತಲ್ಲ. ಸೊ ಅದರಿಂದ ನಾವು ತೆಂಗಿನ ಮರದ ಹತ್ರ ಹೋದ್ವಿ. ನೋಡಿದ್ರೆ ಅಲ್ಲಿ ಅಂದರೆ ಉಳುಮೆ ಎಲ್ಲ ಮಾಡಿರೋದ್ರಿಂದ ಕಾಲಿಟ್ಟ ತಕ್ಷಣ ಒಳಗಡೆ ಹೋಗ್ತಿತ್ತು, ಆ ಭೂಮಿ ಒಳಗಡೆ ಕಾಲು ಅಷ್ಟೊಂದು ನಮ್ಮ ಪಾದ ಎಲ್ಲ ಹಂಗೆ ಮುಚ್ಚೋಗ್ತಿತ್ತು. ಆ ರೇಂಜಿಗೆ ಮಳೆ ಬಂದು ಹೋಗಿದ್ರಿಂದ.
ಇಷ್ಟೆಲ್ಲ ಮುಗಿಸಿ ನಾವು ಊರಿಂದ ಹೊರಡೋದು ನಮಗೆ ನೈಟ್ ಆಗೋಯಿತು. ಒಂದು 7 o'clock ನಾವು ಅಲ್ಲಿ ಬಿಟ್ಟಿದ್ದು. ಮನೆಗೆ ಬಂದಿದ್ದು ಒಂದು 9:30 ಆಯಿತು. ಇನ್ನು ಮನೇಲಿ ಫುಡ್ಡೆಲ್ಲ ರೆಡಿ ಮಾಡಿದ್ರು ನಮ್ಮ ಹಸ್ಬೆಂಡು. ಸೊ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದ್ದಷ್ಟೇ. ಇಲ್ಲಿ ಹೆಂಗ್ ಬರೋದು? ಅಮ್ಮ ಕಾಲು ಮೊದಲೇ ನೋವಾಗಿದೆ. ಊದ್ಕೊಂಡ್ಬಿಟ್ಟಿದ್ದೀನಿ. ವಾಪಸ್ ಓದ ಚಪ್ಪಲಿನೂ ಹೋಯ್ತು. ನಾನು ಯಾಕಾದ್ರೂ ಬಂದು ಅಲ್ಲೇ ಇದ್ರಾಗಿರೋದು. ಅಯ್ಯೋ ನನ್ನ ಕಾಲೆಲ್ಲ ಊದ್ಕೊಂಡ್ಬಿಡ್ತು. ಇವ ಚಪ್ಪಲಿ ಆಗಲ್ಲ, ಬೇಡ ನೋಡು. ಮಳೇಲಿ ತೆಂಗಿನಕಾಯಿ ಯಾರಾದರೂ ಕೇಳ್ತಾರಾ? ಆಗುತ್ತಾ? ಕೇಳು. ನಾನೀ ನೋಡಿ ಚೀಲ ಬೇರೆ ಇಟ್ಕೊಂಡು ಬಿಡು ಅದೇ ನಂಗೆ ತೊಂದರೆ ಕೊಡೋದು ಅನ್ಸುತ್ತೆ. ಅಮ್ಮ ಸಾಕ್ಸ್ ತೆಗಿಬೇಕು ತಾನೇ ನೀನು? ಇಂಥ ಸಾಹಸ ಯಾರು ಮಾಡ್ತಾರೆ? ಎಲ್ಲ ಹೆಜ್ಜೆ ನೋಡಲಿ ಹೆಂಗಿದೆ. ಹುಷಾರು ಅಷ್ಟೇನ ಇದ್ದಿದ್ದು ಇಲ್ಲಿ. ಅವೇ ಸಾಕಾಗಿತ್ತಮ್ಮ. ಚೆನ್ನಾಗಿ ಬಂದಿದ್ದು. ಅಯ್ಯೋ ಕಾಲೆಲ್ಲ ಒಳಿಕ್ ಹಂಗೆ ಹೋಯ್ತವೆ. ಅದು ನೋಡಿ ಸಾಹಸ ಮಾಡ್ತಿರೋದ. ಐಸ ಕೇಳು ಏನು ತಿಂದಂಟಿ? ಅಬ್ಬಾ ಈ ರೇಂಜಿಗೆ ನೀರು ನಿಂತೈತೆ. ಇದ್ರಲ್ಲಿ ತೆಂಗಿನಕಾಯಿ ಕೀಳೋದು ಕಷ್ಟನೇ ಬಿಡಮ್ಮ. ಕಾಲೆಲ್ಲ ಗೋವಿಂದ ಕೆಸರಲ್ಲಿ. ಕಾಲುಂಗ್ರ ಕಳ್ದೋಗ್ಬಿಟ್ಟತ್ತ ಮೇಲೆ. ಕೀಳಿ ಈಗ ಬರ್ಬೇಕು ನೀನು ನನ್ನ ಕಡೆ. ಮೇಲ್ಕೆತ್ತು ಸ್ವಲ್ಪ, ಇನ್ನೊಂಚೂರು. ಇನ್ನೊಂಚೂರು ಮೇಲೆ ಎತ್ತರ ಹಂಗೇನೆ ಇಬ್ರು. ಬಂತು. ಇನ್ನೊಂಚೂರು ಮೇಲಿಂದನೇ ಇಟ್ಕೊಳ್ಳಿ ಹಂಗೇನೆ. ಬಂತ? ಅಯ್ಯೋ ಒಂಚೂರು ಮೇಲೆ. ಸೊಳ್ಳೆ ಬೇರೆ ಕಚ್ತಾವೆ ಆಂಟಿ. ಬರೋದು ಇನ್ನೊಂಚೂರು ಮೇಲೆ ಎತ್ಬಿಟ್ಟು ಹಿಂಗೆ ಎಳ್ಕೊ. ಹಾಂ ಏನು ಕಿತ್ತು? ಒಂಬಳೆದು ಬತ್ತು.
ಫುಲ್ ಗೊನೆನ ಕಟ್ ಮಾಡ್ತೀರಾ? ಅವ್ವ ಅವ್ವ ಸರಿ ಎಲ್ಲ ಕೆಸರು ನನ್ನ ಮುಖಕ್ಕೆ ಬೀಳ್ತೈತೆ. ಹಾಂ ವೆರಿ ಗುಡ್. ಒಂದೇ ಒಂದಿದೆ. ಸುಸ್ತಾಯ್ತಾ? ಇನ್ನು ಸ್ಯಾಟರ್ಡೆ ಮಾರ್ನಿಂಗ್ ಸ್ಕೂಲ್ ಇದ್ದಿದ್ದರಿಂದ ಮಕ್ಳಿಗೆ ಸ್ಕೂಲ್ಸ್ಗೆ ಕಳಿಸಿ ಅದಾದಮೇಲೆ ನಾನು ಪಿತೃಪಕ್ಷ ಇತ್ತು ಅಂದ್ಬಿಟ್ಟು ಭಾವ ಮನೆಗೆ ಹೋಗ್ಬೇಕಿತ್ತು. ಸೊ ಅಲ್ಲೇ ಹತ್ರ ಅಲ್ವಾ, ನಿಯರ್ ಇರೋದು. ಮಕ್ಕಳನ್ನ ನಾವು ಪಿಕ್ ಮಾಡಾದ್ಮೇಲೆ ನಾನು ಡೈರೆಕ್ಟ್ ಹೋದೆ ನಾನು ಭಾವ ಮನೆಗೆ. ಅವರು ಆಲ್ರೆಡಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ರು ನಮ್ಮ ಭಾವ. ಅಂದರೆ ಯಾವಾಗಲೂ ಹೋದ್ರೂ ಪಿತೃಪಕ್ಷ ಮಾಡ್ರೂ ಅವರೆಲ್ಲ ಅಡುಗೆ ಮಾಡಿರ್ತಾರೆ ನಮ್ಮ ಭಾವ. ಅಡುಗೆದೇನೂ ಟೆನ್ಷನ್ ಇರೋಲ್ಲ ನಮಗೆ ಮತ್ತು ನಮ್ಮ ಸಿಸ್ಟರ್ಗೆ. ಅವ್ರು ಅಡುಗೆ ತುಂಬ ಚೆನ್ನಾಗಿ ಮಾಡೋದ್ರಿಂದ ನಮ್ಮ ಭಾವ ಅವರೇ ಬೇಗ ಅಡುಗೆ ಮಾಡ್ತಾರೆ. ನಮ್ಮ ಭಾವ ಬಂದು ಚಿಕನ್, ಮಟನ್, ನಾನ್ ವೆಜ್ಜಿಂದ ಹಿಡ್ದು ಮತ್ತು ಸ್ವೀಟ್ಸ್ ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಯಾವುದೇ ರೀತಿ ಫಂಕ್ಷನ್ ಇದ್ರೂ ನಮ್ಮ ಮನೆಯಲ್ಲಿ ಅವರೇ ಅಡುಗೆ ಮಾಡೋದು ಮತ್ತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ಅವ್ರು ಮಾಡೋ ಅಡುಗೆನ ತುಂಬ ಇಷ್ಟಪಟ್ಟು ತಿಂತೀವಲ್ವ, ಅವ್ರಿಗದು ಖುಷಿ ಕೊಡುತ್ತೆ ಮತ್ತು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಅವ್ರು ಅಡುಗೆ ಮಾಡ್ತಾರೆ. ನಮಗೆ ಪಾಪ ಹೆಲ್ಪು ಕೇಳಲ್ಲ ಅವರು, ಬಟ್ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಿದ್ವಿ. ಅಂದರೆ ಪುದೀನ, ಕೊತ್ತಂಬರಿ ಅದನ್ನೆಲ್ಲ ಬಿಡಿಸ್ಕೊಡೋದು ಆ ಥರ ಕೆಲಸ ಮಾತ್ರ ಮಾಡ್ತಿದ್ವಿ. ಮಿಕ್ಕಿದೆಲ್ಲ ಕೆಲಸ ಅವರೇ ಮಾಡ್ಕೊತಾ ಇದ್ದರು. ಇನ್ನು ಬೇಗನೆ ನಾವು ಅಂದರೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಅಂದರೆ ಎಲ್ಲ ಎಡೆ ಇಟ್ಟೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ನಾನು ನಮ್ಮ ಸಿಸ್ಟರ್ ಸೇರಿಕೊಂಡು. ಇನ್ನು ಪೂಜೆಗೆ ಅಂತ ತಂದಿರೋ ಎಲ್ಲ ವಸ್ತುಗಳನ್ನ ಶುದ್ಧಿ ಮಾಡಿ ಅದಾದಮೇಲೆ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸಿಟ್ಕೊಂಡು ಅದಕ್ಕೆಲ್ಲ ನಾಮ ಇಡ್ತಾಯಿದ್ರು ನಮ್ಮ ಸಿಸ್ಟರು. ಅದಾದಮೇಲೆ ನಾನು ಅದೆಲ್ಲ ಜೋಡಿಸ್ಕೊತಾ ಇದ್ದೆ. ಇನ್ನು ಒಂದು 6 o'clock ಅಷ್ಟರಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಎಲ್ಲ ರೆಡಿ ಇತ್ತು. ಸ್ವಲ್ಪ ಲೈಟ್ ಟೈಮ್ ಮಾಡಿದ್ವಿ. ಅಂದರೆ 6:30 ಆಗಿತ್ತು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದು. ಎಲ್ಲ ಜೋಡಿಸಿಟ್ಕೊಂಡು ನೀಟಾಗಿ ಅದಾದಮೇಲೆ ನಾವು ಪೂಜೆ ಶುರು ಮಾಡ್ಕೊಂಡ್ವಿ. ಒಂದು ವಸ್ತುನೂ ಏನು ಬಿಡ್ದಲ್ಲೇ ಇರೋ ಥರ ತಂದು ಅದಾದಮೇಲೆ ನಾವು ಪೂಜೆ ಮಾಡಿದ್ದು. ಅವ್ರಿಗೇನು ಇಷ್ಟೋ ಅದನ್ನೆಲ್ಲ ಮಾಡಿಟ್ಟಿದ್ರು ನಮ್ಮ ಭಾವ. ಇನ್ನು ನಮ್ಮ ಮನೇಲಿ ನಾವು ಯಾವಾಗಲೂ ನಾನ್ ವೆಜ್ಜನ್ನ ರೂಢಿ ಮಾಡಿದ್ದೀವಿ ಇಡೋದಕ್ಕೆ. ಅಂದರೆ ನಮ್ಮ ತಾತನ ಕಾಲದಿಂದಲೂ ನಾವು ಅದೇ ಥರ ರೂಢಿ ಮಾಡ್ಕೊಂಡು ಬಂದಿರೋದು. ಪೂಜೆಗೆ ಪಿತೃಪಕ್ಷಕ್ಕೆ ನಾನ್ ವೆಜ್ಜನ್ನೇ ಇಡೋದ್ರಿಂದ ಅದನ್ನೇ ನಾವು ಫಾಲೋ ಮಾಡ್ತಾಯಿದ್ದೀವಿ. ಇವಾಗಲೂ ಕೂಡ ನಾನ್ ವೆಜ್ಜನ್ನೇ ಪ್ರಿಪೇರ್ ಮಾಡಿರ್ತೀವಿ. ಇನ್ನು ಅವ್ರವ್ರ ಮನೇಲಿ ರೂಢಿ ಏನಿರುತ್ತೋ ಅದನ್ನು ಎಲ್ಲರೂ ಫಾಲೋ ಮಾಡ್ತಾರೆ. ಕೆಲವ್ರ ಮನೇಲಿ ವೆಜ್ಜನ್ನು ಪ್ರಿಪೇರ್ ಮಾಡಿಬಿಟ್ಟಿರ್ತಾರೆ, ಕೆಲವ್ರ ಮನೇಲಿ ನಾನ್ ವೆಜ್ ಪ್ರಿಪೇರ್ ಮಾಡ್ತಾರೆ, ಕೆಲವ್ರ ಮನೇಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಇಡ್ತಾರೆ. ಅವರವರ ಸಂಪ್ರದಾಯ ಅದನ್ನು ಫಾಲೋ ಮಾಡ್ತಾರೆ. ಇನ್ನು ನಾವು ಎಡೆ ಇಡ್ತಿರೋದು ಬಂದ್ಬಿಟ್ಟು ನಮ್ಮ ಮಾವ ಮತ್ತು ನಮ್ಮ ಮಾವ ಅವರ ಅಪ್ಪ ಅಮ್ಮ ಮತ್ತು ನಮ್ಮ ಅತ್ತೆಯವರ ಅಪ್ಪ ಅಮ್ಮನಿಗೆ ಇಡ್ತಾಯಿದ್ದೀವಿ ಎಡೆನ. ಇನ್ನು ಪೂಜೆ ಎಲ್ಲ ಮುಗಿಸಿದಾಯಿತು, ಎಲ್ಲ ರೆಡಿ ಮಾಡಿಟ್ಟಿದ್ವಿ. ನಮ್ಮ ಅತ್ತೆ ಬಂದು ಪೂಜೆ ಎಲ್ಲ ಮಾಡಿದ್ರು. ಇಷ್ಟೆಲ್ಲ ಮುಗಿದ್ಮೇಲೆ ನಾವು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ನಾವು ಕೂಡ ಊಟ ಮಾಡಿದ್ವಿ. ಇದು ನಮ್ಮ ಪಿತೃಪಕ್ಷದ ಪೂಜೆ ಆಗಿರುತ್ತೆ. ನಾವು ಈ ರೀತಿ ಪೂಜೆ ಮಾಡ್ಕೊಂಡ್ವಿ. ನೀವೆಲ್ಲ ಹೇಗೆ ಪೂಜೆ ಮಾಡ್ಕೊಂಡ್ರ ಪಿತೃಪಕ್ಷನ ಕಮೆಂಟ್ ಮಾಡಿ. ಇನ್ನು ಈ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ವಾಪಸ್ಸಾದ್ವಿ. ಮಕ್ಕಳು ಅವ್ರ ಮನೆಯಲ್ಲೇ ಉಳ್ಕೊಂಡ್ರು. ಅಂದರೆ ತುಂಬ ಹತ್ರದಲ್ಲಿರೋದ್ರಿಂದ ತುಂಬ ಅಂದರೆ
1 ಕಿಲೋಮೀಟರ್ ಅಷ್ಟೇ ನಮ್ಮ ಮನೆಗೂ ಮತ್ತು ಅವ್ರ ಮನೆಗೂ. ಮಕ್ಕಳು ಅಲ್ಲೇ ಉಳ್ಕೊತೀನಿ ಅಂತ ಹೇಳಿದ್ರು, ಸೊ ಅವ್ರನ್ನ ಅಲ್ಲೇ ಬಿಟ್ಟು ನಾವು ಹೋದ್ವಿ. ಒಂದು 11:30 ಆಯಿತು ಅನಿಸುತ್ತೆ ಇಷ್ಟೆಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ. ಇನ್ನು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹಿಂದಿನ ಕಾಲದವರೆಲ್ಲ ಪೂಜೆ ಮಾಡಬೇಕಾದ್ರೆ, ನಮ್ಮ ತಾತ ಅಜ್ಜಿ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ಲ, ಬಟ್ ರಂಗೋಲಿ ಎಲ್ಲ ಹಾಕ್ಬಿಟ್ಟೆ ಪೂಜೆ ಮಾಡ್ತಿದ್ರು ಮತ್ತು ದೇವರ ಹತ್ರ ಪೂಜೆ ಮಾಡಿಬಿಟ್ಟೆ ಮಾಡ್ತಿದ್ರು. ಬಟ್ ಇವಾಗ ನ್ಯೂಸ್ಗಳಲ್ಲಿ ಮತ್ತು ಇವಾಗ ಬಂದಿರೋಂಥ ಹೊಸ ಗುರೂಜಿಗಳೆಲ್ಲ ಹೇಳಿರೋ ಪ್ರಕಾರ ಪೂಜೆ ಮಾಡಬೇಕಾದ್ರೆ ರಂಗೋಲಿ ಹಾಕಬಾರ್ದು, ಅದಾದಮೇಲೆ ದೇವ್ರ ಮನೇಲಿ ಪೂಜೆ ಮಾಡಬಾರ್ದು, ಈ ಥರದ್ದೆಲ್ಲ ಹೇಳಿದ್ದಾರೆ. ಮತ್ತು ಬಾಗಿಲಿಗೂ ಕೂಡ ರಂಗೋಲಿ ಹಾಕಬಾರ್ದು ಅಂತ. ಸೊ ಇವಾಗೆಲ್ಲ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಎಷ್ಟು ನಿಜ ಎಷ್ಟು ಸುಳ್ಳು ಅದೆಲ್ಲ ಗೊತ್ತಿಲ್ಲ. ಆಗಿನವರು ಆ ಥರ ಮಾಡ್ತಿದ್ರು. ಎಡೆ ಇಡೋಕ್ಕಿಂತ ಮುಂಚೆ ಕೆಳಗಡೆ ರಂಗೋಲಿನ ಇಟ್ಟು ಅಕ್ಕಿ ಹಿಟ್ಟಲ್ಲಿ ಅದಾದಮೇಲೆ ಕೂರಿಸ್ತಿದ್ರು, ಮತ್ತು ಪೂಜೆ ಮಾಡೋ ಟೈಮಲ್ಲೇ ದೇವ್ರ ಮನೆಗೂ ಪೂಜೆ ಮಾಡ್ಕೊತಾಯಿದ್ರು. ಇವಾಗ ಹಂಗಿಲ್ಲ. ಇವಾಗ ಪೂಜೆ ಬೆಳಗ್ಗೆನೇ ಮಾಡ್ಕೋಬೇಕಂತೆ. ಅದಾದಮೇಲೆ ಈವ್ನಿಂಗು ನಾವು ಪೂಜೆ ಇಡಬೇಕಾದ್ರೆ ಯಾವುದೇ ರೀತಿ ದೀಪ ಅಂಟಿಸೋದು ಅದೆಲ್ಲ ಏನೂ ಮಾಡಬಾರ್ದಂತೆ ದೇವ್ರ ಮನೇಲಿ. ಸೊ ಇದನ್ನು ಇವಾಗ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಇದು ಎಷ್ಟು ನಿಜ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾವು ಕೂಡ ಇದನ್ನೇ ಫಾಲೋ ಮಾಡ್ತಾಯಿದ್ದೀವಿ ಇವಾಗ. ಇನ್ನೂ ಗೊತ್ತಿಲ್ಲ, ಇನ್ನು ಮುಂದಕ್ಕಿನ್ನ ಹೊಸ ಗುರುಜಿಗಳೆಲ್ಲ ಬಂದಮೇಲೆ ಇನ್ನು ಏನೇನು ಚೇಂಜ್ ಆಗುತ್ತೆ ಅಂತ. ಮೇ ಬಿ ರಿಯಲ್ಲು ಇರ್ಬೋದು, ಮತ್ತು ರಾಂಗು ಇರ್ಬೋದು, ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟು ಕರೆಕ್ಟಾಗಿ. ನಮ್ಮ ಹಿಂದಿನವರು ಮಾಡ್ತಿದ್ರು, ಅವರೆಲ್ಲ ರಂಗೋಲಿನ ಹಾಕೇ ಮಾಡ್ತಿದ್ರು. ನಾನು ತುಂಬ ಹತ್ರದಿಂದ ನೋಡಿದ್ದೀನಿ, ನಾನು ಇದನ್ನೆಲ್ಲ ಫಾಲೋ ಮಾಡ್ತಿದ್ದು. ಎಲ್ಲ ಕಡೆಯವರು ಸಂಪ್ರದಾಯದನ್ನು ಫಾಲೋ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಕರೆಕ್ಟಾಗಿ ನೋಡ್ಕೊಬಂದಿದ್ದೀನಿ. ಒಂದು 5 to 6 ಇಯರ್ಸಿಂದ ಇದೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಿದೆ ಸ್ಟೆಪ್ ಬೈ ಸ್ಟೆಪ್. ಇನ್ನು ಮಾರ್ನಿಂಗ್ ಸಂಡೇ ಆಗಿರೋದ್ರಿಂದ ನಾವು ನಿನ್ನೆ ಮಿಕ್ಕಿದ್ದಂಥ ಸಾಟರ್ಡೆ ಮಿಕ್ಕಿರುವಂಥ ನಾನ್ ವೆಜ್ಜನ್ನೇ ನಾವು ಸಾಟರ್ಡೆ ಮಿಕ್ಕಿರೋ ನಾನ್ ವೆಜ್ಜನ್ನ ಸಂಡೇನಲ್ಲಿ ಬ್ರೇಕ್ಫಾಸ್ಟಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ದೋಸೆ ಮಾಡ್ಕೊಂಡು ತಿಂದ್ವಿ. ನಾವು ಫ್ರೆಶ್ನಪ್ ಆಗಿ ಹೋಗೋ ಅಷ್ಟರಲ್ಲಿ ನಮ್ಮ ಸಿಸ್ಟರು ದೋಸೆಗೆ ರೆಡಿ ಮಾಡ್ಕೊಂಡಿದ್ರು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಸ್ವಲ್ಪ ಆಚೆ ಹೋಗೋದಿತ್ತು, ನಾನು ಮತ್ತು ನಮ್ಮ ಸಿಸ್ಟರು. ಅಂದರೆ ಅವ್ರು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ರು. ಸೊ ಹೊರಟ್ವಿ. ಅಂದರೆ 5 ಕಿಲೋಮೀಟರ್ ಒಳಗಡೆನೇ ಒಂದು ಶಾಪ್ ಮಾಲ್ ಇದೆ. ಸೊ ಅಲ್ಲಿಗೆ ಹೊರಟ್ವಿ ನಾನು ಮತ್ತು ನಮ್ಮ ಸಿಸ್ಟರು. ಅಲ್ಲಿ ಸ್ವಲ್ಪ ಕ್ಲಾತ್ನ ಬೈ ಮಾಡಿ, ಅಂದರೆ ತುಂಬ ವೆರೈಟೀಸ್ ಕ್ಲೋತ್ಸ್ ಇತ್ತು. ಬಟ್ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂದರೆ ಒಂದು 3 hours ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಬಟ್ ಚೂಸ್ ಮಾಡಿದ ಕ್ಲಾತ್ ಮಾತ್ರ ತುಂಬ ಕಡಿಮೆ ಇತ್ತು, ಅಂದರೆ ತುಂಬ ಚೂಸಿ ನಾವು ಮಾತ್ರ. ಇನ್ನು ಪ್ರತಿಯೊಂದು ಕ್ಲಾತ್ಸು ತೊಗೊಂಡು ಹೋದಾಗೆಲ್ಲ ಟ್ರಯಲ್ ರೂಮ್ ಹತ್ರ ವೆಯ್ಟ್ ಮಾಡೋಕ್ಕಾಗ್ತಿರಲಿಲ್ಲ. 2 ಕ್ಲಾತ್ಸ್ ಮೇಲೆ ಜಾಸ್ತಿ ತೊಗೊಂಡು ಹೋಗೋದಂಗಿಲ್ಲ, ಮತ್ತು ಜನಗಳ ಮೇಲೆ ಜಾಸ್ತಿ ಇರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು. ಸೊ ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಸಂಡೇ ಆಗಿರೋದ್ರಿಂದ ರಶ್ ಇತ್ತು. ಇನ್ನು ಸ್ಲೀಪರ್ ಕೌಂಟರ್ಗೆ ಬಂದಾಗ ಸ್ಲೀಪರ್ಸ್ ತುಂಬ ಜಾಸ್ತಿ ಐಟಮ್ಸ್ ಇತ್ತು. ಅಲ್ಲಿ ಕೂಡ ಜಾಸ್ತಿ ಏನು ಬೈ ಮಾಡೋದಕ್ಕಾಗಲಿಲ್ಲ. ಅಂದರೆ ಯಾವುದನ್ನು ಬೈ ಮಾಡೋದು ಅಂತಲೇ ಚೂಸ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ತುಂಬ ವೆರೈಟೀಸ್ ಇತ್ತಲ್ಲ. ಸೊ ಎಲ್ಲ ಪರ್ಚೇಸ್ ಮಾಡಿ ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.